ಇವತ್ತ ಬಾಬಾ ಮುರಳಿ ಒಳಗ್ ಹೇಳಿದ ಪ್ರಕಾರ ರೀ ಹನುಮಾನ್ ಜಯಂತಿ ಹನುಮಪ್ಪನ್ ನೆನಪು ಮಾಡ್ತಾರ ಅಂತ ಹೇಳ್ತಾರ. ಹನುಮಪ್ಪ ಯಾರ್ರಿ? ಬಾಳ ಬ್ರಹ್ಮಚಾರಿ ಹನುಮಪ್ಪ ಯಾರ್ರಿ? ಕುಮಾರ. ಯಾರ ಬಾಬಾನ ತಿಳ್ಕೊಂಡು ಎಂತ ವಿಘ್ನ ಬಂದ್ರೂ ಕೂಡ ಅಂಗದ ಸಮಾನ ತಮ್ಮ ಸ್ಥಿತಿ ಮಾಡ್ಕೋತಾರಲ್ಲ ಅವ್ರ ಯಾರ್ರಿ? ಹನುಮಂತರಿ. ಅಂಗದ ಸಮಾನ, ಒಟ್ಟು ಹಲ್ಚಲ್ನೆ ಬರಂಗಿಲ್ಲ. ಹನುಮಂತದಿಂದ ನಾವ್ ಭಾಳ ಶ್ರೀ ಹನುಮಾನ್ ಜೀದಿಂದ ನಾವ್ ಭಾಳ ಕಳಿಯುವಂಥದ್ದು ಸಿಗ್ತೈತ್ರಿ. ಒಂದೇದ್ ಏನಂದ್ರ ನಮ್ಗೆ ಸಿಗ್ತೈತಂದ್ರ ಅವ್ರ ಏನ ಟಾಸ್ಕ್ ಕೊಡ್ತಾರಲ್ರಿ ಹನುಮಂತ ಜಿಗೆ ನಾ ಮಾಡ್ತೇನಂತಿದ್ರು. ಕೆಲ್ಸ ಯಾವ್ದು ಕೊಟ್ರು ನಾ ಮಾಡ್ತೇನಂತ. ಸೀತಾನ್ ಕರ್ಕೊಂಡ್ ಬರ್ಬೇಕು, ಸಂಜೀವನಿ ಬುಟ್ಟಿ ತಗೊಂಡ್ಬರ್ಬೇಕು, ಆ ನಡು ಎಷ್ಟು ವಿಘ್ನಗಳು ಬರ್ತಾವ ಅದನ್ನೆಲ್ಲಾ ಪಾರು ಮಾಡ್ಬೇಕು. ಎಲ್ಲದಕ್ಕೂ ಏನ್ ಮಾಡ್ತಾರಂತ. ಆಮೇಲೆ ಹಾಕೋಣಂತ ಏನ್ ಮಾಡ್ತೇವೆ ಹೇಳ್ರಿ ಕರ, ಏನ್ ಮಾಡ್ತಾನೆ ಹೇಳ್ರಿ? ಫಸ್ಟ್ ಎಲ್ಲದಕ್ಕೂ ಫಸ್ಟ್ ಏನಂತನ್ರಿ? ನಾ ಅಂತ. ನಡು ಏನೇನ್ ಬರ್ತಾವ, ಎಷ್ಟು ತೊಂದರೆಗಳು ಬರ್ತಾವ, ಏನ್ ಆಗ್ತಾವ ಏನು ನೋಡಂಗಿಲ್ರಿ. ಏನಂತಾರೆ? ಮಾಡ್ತೇವೆ. ನಾವ್ರಿ ನಾವೇನ್ ಆಕೈತೆ ಇಲ್ಲ ಮೊದಲ್ ನೋಡ್ತೇವ್ರಿ. ಅಕ್ಕೋರ್ ಏನ್ರಿ ನಿಮ್ಗೆ ಏನ್ರಿ ಸೇವೆ ಇದೆ ಇನ್ನೂ ಬರ್ತಿಲ್ಲ, ಮಾಡೋಣ ಇಬ್ರು ಕೂಡ ಮಾಡೋಣ, ಅರ್ಧ ಮಾಡ್ಕೊಂಡು ಅರ್ಧ ಮಾಡ್ಕೊಂಡು. ಈಗ ಒಂದೇ ನಮ್ಗ ಒಂದು ಕೈಪಲ್ಯ ಸೊಸ ಕೊಟ್ರದು ಹಿಂಗ ಕೊಟ್ರ ಅಂದ್ರೆ ಮೊದಲು ನೋಡ್ತೇವ್ ಎಷ್ಟ್ ಜನ ಅದಾರಿ ಕೋರಿ ಸೇವಾದಾರಿ. ನಾವ್ ಒಬ್ಬೇಕಿರಿ, ನಾವ್ ಒಬ್ಬಕ್ಕೆ ಹೆಂಗ್ ಆಕೈತ್ರಿ ಇನ್ನೋ ಇಬ್ರನ್ ಕರೀರ್ಲಾ ಅಂತೇವ್ರಿ. ಒಬ್ರ ನೋಡಿ ಅಂಜ್ ಬಿಡ್ತೇವ್ರಿ ನಾವ್. ಹೌದೋ ಇಲ್ಲ ರೀ? ಕರೆ ಹನುಮಂತ್ ಜಿ ಏನಂತನ್ರಿ? ಮೊದಲ್ನ ಆದ್ರ ಅದ ಕ್ರೆಡಿಟ್ ತಗೋಕ ಅದ್ರ ಕ್ರೆಡಿಟ್ ತಗೋಕ್ರಿ, ಕೆಲ್ಸ ಮಾಡಿದ್ ಕ್ರೆಡಿಟ್ ತಗೋಕ ನಾವು ಬಂದೇ ಇಟ್ ಮಾಡಿರ್ತೇವ್ರ. ಮತ್ತ ಅವಾಗ ನಾವು ಇದ್ವೇ ಇಲ್ರಿ, ಅವಾಗ ನಾವು ಮಾಡಿದ್ವಿ ಇಲ್ರಿ. ಮಾಡಕ ನಾ ಮುಂದಾಗುದಿಲ್ಲ, ಕರೆ ಅದಕ್ ಏನ್ರ ಫಲ ಸಿಗಾಕತ್ತಿತ್ತಂದ್ರ ಅವಾಗ ನಾವಂತೆ. ಕರೆ ಹನುಮಂತ ಜಿ ಹಂಗಿರ್ಲಿಲ್ರಿ. ಅವ್ ಹೆಂಗಿದ್ರಿ? ಕ್ರೆಡಿಟ್ಗ ರಾಮ್ ಅಂತಿದ್ರಿ, ಕೆಲ್ಸಕ್ಕ ನಾ ಅಂತಿದ್ರಿ. ಅವ್ ಮೊದಲ್ ನಾ ಮಾಡ್ತೇನೆ ಅಂದ್ರೆ ಯಾರನ್ನು ಹಿಂದ್ ನೋಡ್ತಿರ್ಲಿಲ್ಲ, ಮುಂದೆ ನೋಡ್ತಿರ್ಲಿಲ್ಲ, ನಾವೆಲ್ಲಾ ಬರ್ತೇವಂತಿರ್ಲಿಲ್ಲ. ಇದು ಒಂದೇ ಪಾಠ. ನಾ ಕೇಳ್ತೇನ್ರಿ ಏನೇನ್ ಕಲ್ತೇವ ಅಂತ ಹೇಳಿ ಹನುಮಂತ್ ಜಿನ. ಇನ್ನು ಎರಡನೇದ್ರಿ, ಹನುಮಂತ ಜಿ ಬಾಳ ಅಂದ್ರ ಬಾಳ ವಿಶೇಷತೆ ಏನಂದ್ರ ಕರ ಒಂಚೂರು ಅಹಂಕಾರ ಇಲ್ಲ, ಒಂಚೂರು ಅಹಂಕಾರ ಇಲ್ಲ ಅವ್ನು ಹನುಮಂತ್ ಜಿಗೆ. ನಾ ಮಾಡೇನಿ, ಕೆಲ್ಸ ಮಾಡಕ್ ನಾ ಮಾಡೇನಿ, ಖರೆ ನಾ ಮಾಡೇನಿ ಅನ್ನುವಂತ ಅಭಿಮಾನ ಇರ್ತಿಲ್ಲ. ನೀವು ಎಲ್ಲರೂ ರಾಮಾಯಣವನ್ನ ನೋಡಿರಿ. ಹನುಮಂತ ಜಿ ಸೀತಾನ್ ಕರ್ಕೊಂಡ್ ಹೋಗ್ಬೇಕಾದ್ರ ಎಷ್ಟು ನಡು ವಿಘ್ನಗಳು ಬಂದಾವ್ ನಿಮ್ಗೆಲ್ಲರೂ ನೋಡೇ ಇದೆ. ಆಮೇಲೆ ಹೋಗ್ತಾನ್ರಿ ಹನುಮಂತ ಜಿನ ಕಳಿಸ್ತಾರ ಇವ್ರೆಲ್ಲ. ಸೀತಾಗ ಒಂದ್ ಉಂಗ್ರ ಕೊಟ್ಟ ಬಾ, ಹುಡ್ಕೊಂಡ್ ಬಾ ಅಂತ ಎಲ್ಲಾರು ಕೇಳ್ತಾರ. ಯಾರ್ ಹೋಗ್ತಿರಿ ಅಂತ. ಅವಾಗೂ ಎಲ್ಲಾರು ಒಬ್ರು ಮುಖ ನೋಡ್ಕೊತ್ ಕುಂಡಿರ್ತಾರ. ಯಾಕಂದ್ರ ಲಂಕಾ ಹೋಗ್ಬೇಕಂದ್ರ ಸಮುದ್ರ ದಾಟ್ ಹೋಗ್ಬೇಕ್ರಿ. ಮತ್ತ ಹನುಮಂತ ಜಿಗೆ ತನಗ ಒಂದ್ ಶಾಪ ಸಿಕ್ಕಿರ್ತೈತ್ರಿ. ಏನಂತ ಶಾಪ ಸಿಕ್ಕಿರ್ತೈತಿ? ನಾ ಹಾರಾಗಿಲ್ಲ. ಯಾಕಂದ್ರ ಸೂರ್ಯವನ್ನ ತಿನ್ನಕ್ ಹೋಗಿರ್ತಾನ್ರಿ ಮಾವಿನ ಹಣ್ಣಂತ ತಿಳ್ಕೊಂಡು ಸೂರ್ಯವನ್ನ ತಿನ್ಲಿಕ್ಕೆ ಹೋಗಿರ್ತಾನ್ರಿ. ಅವಾಗ ಶಾಪ ಸಿಕ್ತೈತಿ ಏನಂತ? ನಿನ್ನ ಶಕ್ತಿಯನ್ನ ನೀ ಮರಿತಿ ಅಂತ ಹೇಳಿ. ಅದಕ್ಕ ಯಾವಾಗ ಸೀತಾನ್ ಕರ್ಕೊಂಡ್ ಬರುವಂತದ ಟೈಮ್ ಬರ್ತೈತಿ ಅವಾಗ ಲಂಕಾ ಹೋಗ್ಬೇಕಂದ್ರ ಸಮುದ್ರ ದಾಟಿ ಹೋಗ್ಬೇಕು. ಆ ಸಮುದ್ರ ದಾಟಿ ಹೋಗ್ಬೇಕಂದ್ರ ನಾ ಹಾರ್ತೇನೆ ಅನ್ನೋದ ಅವ್ನ್ ನೆನಪಿರೋದಿಲ್ಲ. ಅವಾಗ ಜಾಮೂನ್ಜಿ ನೆನಪು ಮಾಡ್ಕೊಡ್ತಾನ್ರಿ, ನೀನ ಏನ್ ಮಾಡ್ತಿ, ನಿನ್ ಕಡೆ ಶಕ್ತಿ ಐತಿ, ನೀ ಹಾರ್ತಿ ಅಂತ. ಅವ್ ಹಾರಿದಾಗ ನೆನಪು ಮಾಡ್ಕೊಂಡ್ ಆದ್ಮೇಲೆ ಹಾರಿದಾಗ ಹಾರ್ ಕೂಡ್ಲೇನೆ ಎಷ್ಟು ಸ್ಪೀಡ್ ಹಾರಿದ್ರಂತ ತಳ ಗುಡ್ಡ ಕುಸಿದ್ ಹೋಗ್ತತ್ರಿ. ಅಟ್ಟ ತಾಕತ್ ಇದ್ದಿದ್ದ ಆ ತಾಕತ್ ನನ್ನಲ್ಲಿ ಐತ್ ಅನ್ನೋದ ಮತ್ ಬಿಟ್ಟಿರ್ತೈತ ಶಾಪದಿಂದ. ಹಂಗ ನಮಗೂ ರಾವಣ ಶಾಪನ ಕೊಟ್ಟು ಬಿಟ್ಟದಿ. ನೀನು ಏನದಿ ದೇವತೆ ಎಷ್ಟ್ ಶಾಪ ಕೊಟ್ಟಿದ ಅವ್ರ ಮುಖ ನೋಡಿ ಹೇಳ್ತೇವೆ, ನಾನು ಅದೇವಿ. ಕರೆ ಅವನಿಗೆ ಒಂದ ನೆನಪು ಸಿಕ್ತ್ರಿ, ನೀ ಹಾರ್ತಿ, ನಿನ್ ಕಡೆ ಶಕ್ತಿ ಐತಿ. ಜಾಮೂನ್ಜಿ ಅವ್ರ ಹೇಳ್ಕೊಳ್ಳ ಪೂರಾ ನೆನಪಾಗ್ಬಿಡ್ತೈತ್ರಿ. ಹಂಗ ನಮಗ ಇಟ್ಟು ದೂಸ ಮುರ್ಲಿ ಕೇಳತ್ತೇವೆ, ನೀವದಿರಿ ನೆನಪ ಆವತ್ರಿ. ನೀ ಹೇಳ್ತಿ ಬಿಡಪ್ಪ ದೋಸ, ಏನ ಶಬಾಷ್ ಹೇಳಕ್ ಹೇಳ್ತಿ ಬಿಡತ್ತೆ. ಆದ್ರ ಹೋಗ್ತಾರ ಸೀತಾನ್ ಕಡೆ ಹೋಗ್ತಾರ. ಸೀತಾನ್ ಕಡೆ ಹೋದಾಗ ಮೊದಲು ಯಾರು ಸಿಗ್ತಾರಂದ್ರ ಲಂಕಿನಿ ಸಿಗ್ತಾಳ್ರಿ. ಗೇಟ್ ದ್ವಾರದ ಎದುರುಗಡೆ ಆ ಲಂಕಿನಿ ಜೋರಿ ಅಂದ್ ಬಾರಿಸ್ತಾನ್ರಿ.
ಆಕೆ ಬೇವಶ್ ಆಗಿ ಬೀಳ್ತಾಳ್ರಿ. ಲಂಕಿಣಿ ಬೇವಶ್ ಆಗಿ ಬಿದ್ದ ಕೊಳ್ಳೇರಿ ಕದ ತೆಗದ್ ಬಿಡ್ತಾಳ್ರಿ. ಆಕಿ ಕದ ತೆಗದ್ ಕೊಳ್ಳೆ ಅವ್ ಕೇಳ್ತಾನ್ರಿ ಹನುಮಾನ್ಜಿ ಕೇಳ್ತಾನ ಲಂಕಿನಿಗೆ, ಯಾಕವಾ ನೀನತ್ ತೆಗಾತಿಲ್ಲ ಅಂತ. ಯಾವಾಗ ಬ್ರಹ್ಮ ರಾವಣಗ ವರದಾನ ಕೊಟ್ಟಿದ್ದ ಅವಾಗ ಒಂದ್ ಮಾತ್ ಹೇಳಿದ. ಏನ್ ಹೇಳಿದಂದ್ರ, ನಿಂದ ಯಾವತ್ ಎದುರ್ಗಡೆ ಮಂಗನ್ ಜೊತೆ ಭೇಟಿ ಹಾಕತಿ, ಯಾವಾಗ ನಿನಗ್ ಮಂಗ ಬಾರಿಸ್ತಾನೋ ನೀ ತೆಳಗ್ ಹೋಶಿ ಆಗ ತೆಳಗ್ ಬೀಳ್ತಿ, ಅವತ್ ತಿಳ್ಕೊಂಡ್ಬಿಡು ರಾವಣ ವಿನಾಶ ಸ್ಟಾರ್ಟ್ ಆತ. ಅದಕ್ಕ ಬಾಗ್ಲ ತೆಗಿಯಾತೀನಿ, ರಾವಣ ವಿನಾಶ ಸ್ಟಾರ್ಟ್ ಆಗೈತಿ. ಯಾಕಂದ್ರೆ ಒಂದು ಮಂಗೆ ನನ್ನ ಎದುರುಗಡೆ ಬಂದ್ ನಿಂತೈತಿ, ನಾನ ಇವತ್ತು ನಿನ್ ಏಟಕ್ಕ ನಾ ತಳಗ್ ಬಿದ್ದೇನಿ ಅಂದ್ರೆ ರಾವಣದ ಸತ್ಯಾನಾಶ ಶುರು ಆತು. ಕಾಲ ತೆಗಿತಾಳ್ರಿ, ಹೋಗ್ತಾನ್ರಿ. ಆ ಸೀತಾ ಮಾತೆ ನೋಡ್ತೈತ, ಅಲ್ಲಿ ರಾವಣ ಬಂದಿರ್ತಾನ, ಚಾಕುಲಿ ಅಂಜಿಕ್ ಹಾಕ್ತಿರ್ತಾನ್ರಿ. ಏನಂತ, ಮದ್ವಿ ಆಗ ಆತಕಿ ಹ್ಮ್ ಅಂತ ಕೇಳಿ ಎದಕ್ಕೋ ಹೆದರ್ತಿರ. ಅದನ್ನ ಗಿಡದ ಬಡ್ಡ್ಯಾಗ ಕುತ್ಕೊಂಡ್ ಹನುಮಂಜಿ ಏನ್ ಮಾಡ್ತಾನ್ರಿ, ನೋಡ್ತಾನ್ರಿ. ನೋಡಿ ಆಮೇಲೆ ಸಣ್ಣ ಸಣ್ಣ ಅವತಾರನೆ ಬಂದಿರ್ತಾನ್ರಿ ಹನುಮಂಜಿ. ತಳಗ್ ಇಳಿತಾನ್ರಿ. ಇಳಿದ ಕೂಡಲೇ ನೀ ಯಾರ ಅಂತ ಕೇಳ್ತಾನ. ಬಾಳ್ ಚಂದ ಐತ್ ಕೇಳ್ರಿ, ನೀ ಯಾರ ಅಂತ. ಅವ ಒಂದ ಮಾತ್ ಹೇಳ್ತಾನ್ರಿ ಹನುಮಂಜಿ, ಏನಂತ, ನಾ ರಾಮನ ದೂತ, ನಾನ್ ರಾಮನ ದಾಸ್ ಅಂತ. ರಾಮನ ದೂತ, ರಾಮನ ದಾಸ್ ಅಂತಾನ್ರಿ. ಈಗ ನಿಮ್ಮನ್ನ ಕಳ್ಸಿದ್ರ ನೀವೇನ್ ಹೇಳ್ತಿದ್ರಿ? ನಾ ನಾ ನಿನ್ ಗೊತ್ತಿಲ್ರಿ ನಾ ಯಾರ? ಸುರ್ಸಾನ್ ಸಾಯಿಸಿ ಬಂದೇನೆ, ನಾ ಯಾರು ಗೊತ್ತಾಗ್ಲಿಲ್ಲ. ಕಾಲ್ನಿ ಮೀನ ಸಾಯಿಸಿ ಬಂದೇನೆ, ನಾ ಯಾರು ಗೊತ್ತಾಗಿಲ್ಲ. ಲಂಕಿನಿನ ಹೊಡೆದು ಬಂದೇನೆ, ನಾ ಯಾರು ಗೊತ್ತಾಗ್ಲಿಲ್ಲ. ನಿಮ್ಗೆ ನಮ್ಮೂರಿ ಐಡಿಗಳು ನಮ್ನೇನ್ರ ಕಳ್ಸಿದ್ರ ನಾ ಇಟ್ಟು ಅಟ್ಟು ಖರ ಒಂದ ಮಾತ್ ಹೇಳ್ತಾನ್ರಿ. ಏನ್ ಹೇಳ್ತಾನ್ರಿ? ರಾಮನ್ ದಾಸ, ರಾಮನ ದೂತ, ಇದ್ರ ಬಿಟ್ರ ನನ್ನ ಪರಿಚಯನ ಏನೂ ಇಲ್ಲ ಅಂತಂದ್ರ. ಇದ್ರ ಬಿಟ್ರ ನನ್ನ ಪರಿಚಯ ಏನೂ ಇಲ್ಲ ಅಂತಂದ್ರಿ. ನಾವ್ ಅಂತೇರಿ, ನಾವ್ ಯಾರು? ನಾವ್ ಸೇವಾದಾರಿ. ಹಂಗಂದ್ರಿ ನಾವ್ ಸೇವಾದಾರಿ ಅಂತ. ನಾವು ಟೀಚರ್ ರೀ, ನಮ್ದು ಮುರಳಿ ಕ್ಲಾಸ್ ಮಾಡ್ತೇವೆ, ನಮ್ಮಲ್ಲೂ ನಡಿತೈತಿ. ನೀವು ಸೇವಾದಾರಿ ಅಂತ ಹೆಂಗ್ ಹೇಳಿದ್ರಿ? ನಾವೇನ್ ಸೇವಾದಾರಿ ಅಟ್ಟನ್ರಿ, ನಮಗೇನಿಲ್ಲ ಯೋಗ್ಯ ಇಲ್ಲೇನ್ರಿ, ನಮಗೇನ್ ಅದಿಲ್ಲೇನ್ರಿ, ಮರ್ಯಾದೆ ಏನೇನಿಲ್ರಿ, ರೆಸ್ಪೆಕ್ಟ್ ಇಲ್ಲೇನ್ರಿ, ಬರೀ ಸೇವಾದಾರಿ ಕೆಲಸ ಮಾಡೋ ಹೋಗುದ್ ಅಟ್ಟನ್ರಿ, ನಾವ್ ಅಟ್ಟ ಹೋಗ್ರಿ. ಅವ್ ನೋಡ್ರಿ ಹನುಮಂತಜಿ ಹೇಳತ್ತಾನ, ನಾ ಸೇವಾದಾರಿ, ರಾಮನ ದಾಸ್ ಅಂತ ಹೇಳಿ. ಇದ್ರ ಬಿಟ್ರ ನನ್ನ ಪರಿಚಯ ಏನೂ ಇಲ್ಲ. ಇದು ನಿರಹಂಕಾರಿ. ನಾವು ಹನುಮಂತ ಜೀದಿಂದ ಕಲಿಬೇಕ್ರಿ. ಹನುಮಂತ ಜಿ ಒಬ್ಬ ಸೇವಕರಿ ಎಷ್ಟ್ ಫೇಮಸ್ ಆಗ್ತಾನಂದ್ರ, ಇವತ್ ಇಡೀ ದೇಶನಾಗ ರಾಮನ್ ಕಿತ್ತ ಅವನ ಗುಡಿ ಹೆಚ್ಚದವ್ರಿ. ನೋಡ್ರಿ ಎಂತದ್ ನೋಡ್ರಿ, ಗುರುವಿನ ಕಿತ್ತನು ಶಿಷ್ಯ ಎಷ್ಟು ಫೇಮಸ್ ಆಗ್ತಾನ ನೋಡ್ರಿ. ಅಂದ್ರ ಯಾವ್ದು ಇರುವುದಿಲ್ಲ, ಒಂದ್ ರಾಮನ ಮ್ಯಾಲ ಭಾವನೆ ಇದ್ದಿದ್ದಕ್ಕ ಅವನ ಫೇಮಸ್ ಆದ. ಸೇವಕ ಬಲಿ ಇದ್ರು ಕೂಡ ಏನಾಗಿ ತೋರ್ಸಿದ್ದ, ದೇವತಾ ಆಗಿ ತೋರ್ಸಿದ್ದ. ರಾಮನ ಕಿತ್ತನು ಪ್ರಸಿದ್ಧಿ ಹೆಚ್ಚಾಯ್ತು. ಒಂದ್ಸಲ ಸೀತಾ ಮಾತೆ ಸಿಂಧೂರ್ ಹಚ್ಕೋತಿರ್ತಾಳ್ರಿ. ಎದಕ್ ಹಚ್ಕೊಳಕತ್ತೀರಿ ಅಂತ ಹನುಮಂತಜಿ ಕೇಳ್ತಾಳ್ರಿ. ನನ್ ಪತಿದ ಆಯುಷ್ಯ ಹೆಚ್ಚಾಗ್ಲಿ, ಶ್ರೀರಾಮಜಿಂದ ಆಯುಷ್ಯ ಹೆಚ್ಚಾಗ್ಲಿ ಅಂತ. ಓ, ಸಿಂಧೂರ್ ಹಚ್ಕೋದ್ರಿಂದ ನನ್ ರಾಮಜಿದ ಆಯುಷ್ಯ ಹೆಚ್ಚಾಕತ್ತನ್, ಮೈ ತುಂಬಾ ಸಿಂಧೂರ್ ಹಚ್ಕೋತಾನ್ರಿ. ಎಂತದ್ ನೋಡ್ರಿ ಭಾವನೆ, ಮೈ ತುಂಬಾ ಸಿಂಧೂರ್. ನಮ್ಮ ರಾಮಜಿ ಏನಾಕೈತಿ, ಆಯುಷ್ಯ ಹೆಚ್ಚಾಕೈತಿ. ಒಂದ್ ದಿನ ಕೃಷ್ಣ ಅರ್ಜುನಿಗೆ ಏನ್ ಹೇಳ್ತಾನೋ, ಹೂ ತೊಂಬ ಪೂಜೆಗೆ ಅಂತಂತಾನ್ರಿ. ಹೂ ತರಾಕ ಕದ್ಲಿ ವನಕ್ ಹೋಗ್ತಾನ್ರಿ. ಕದ್ಲಿ ವನಕ್ ಹೋದಾಗ ಅಲ್ಲಿ ಹನುಮಂತಜಿ ಕೂತಿರ್ತಾನ. ಕೂತಾಗ ಕೇಳ್ತಾನ, ಏನ್ ಬೇಕ್ ನಿನಗಿಲ್ಲ ಅಂತ. ಹೂ ಬೇಕಾಗೈತಿ. ಹೂ ತಗೋಕ್ ಬಂದಿ, ಕೇಳಾರ್ದ ತಗೊಂಡ್ ಹೊಂಟಿಲ್ಲ, ಚೋರಿ ಮಾಡತ್ತಿಲ್ಲ ಅಂತ, ಕಳ್ತನ ಮಾಡಾಕತ್ತಿಲ್ಲ. ಕಳ್ತನ ಎಲ್ ಮಾಡಾಕತ್ತೇನೆ ನಾನ ಅಂತ ಹೇಳ್ತಾನ. ಇಲ್ಲ, ನೀ ಹೇಳಾರ್ದ ತಗೊಂಡ್ ಹೋಗ, ಹೂ ತಗೊಂಡ್ ಹೋಗಿ, ಯಾರ್ ಬೇಡ ಅಂದಾರ, ಕೇಳಾರ್ದ ತಗೊಂಡ್ ಹೊಂಟಿಲ್ಲ, ಕಳ್ ನೀನ ಅಂತ. ಇಲ್ಲ ಎದಕ್ ಹೊಂಟಿ ಅಂತ, ಎದಕ್ ತಗೊಂಡ್ ಹೊಂಟಿ ಅಂತ. ಪೂಜಾಗ್ ಒಯ್ಯಾತೀನಿ ಅಂತಂದ್ರ. ಯಾರ್ ಕೇಳ್ಯಾರು, ಯಾರಿಗ್ ಕಳ್ಸಿ, ಯಾರ್ ಹೇಳ್ಯಾರ ನಿಂಗ ಅಂತ. ಕೃಷ್ಣ ಅಂದ್ರ ಆಗ್ಬಿಡ್ತು ಬಿಡ, ಅವ ಕಳ್ಳದಾನ, ಅದಕ್ಕ ಅವನ್ ಪೂಜೆ
ಆತ ಬಿಡ ಕರೆಕ್ಟ್ ಐತಿ. ಆಮೇಲೆ ಕರೆಕ್ಟ್ ಕೆಲಸ ಮಾಡತ್ತಿ ನಗ್ತಾನ್ರಿ ಅವ ಹನುಮಂಜಿ ನಗ್ತಾನ. ಅದಕ್ಕ ಅರ್ಜುನ ಎದಕ್ ನಾ ಹತ್ತೀನಿ ಅಂತ. ಹೌದ್ ಮತ್ತೆ ಯಾರು ಹೇಳೋ ಕಲ್ಲ ಹೇಳೋಣ ಮತ್ ಅದಕ್ಕ ನೀವು ಕಲ್ಲಿಗೆ ಹೇಳಿ ಮಾತಿಗೆ ತಗೊಂಡ್ ಹೊಂಟಿಗೆ ಅದಕ್ಕೆ ಕರೆಕ್ಟ್ ಐತ್ ತಗೋಂತ ಅವ್ನ್ ಸಿಟ್ಟು ಬರ್ತೈತ್ರಿ ಅರ್ಜುನಗ. ಏನೋ ನನ್ನ ನನ್ನ ಗುರುವಿಗೆ ನನ್ನ ಸ್ವಾಮಿಗೆ ನನ್ನ ಭಗವಂತಗ ಕಳ್ಳಂತಿ. ನಾನು ಕೇಳ್ ನಿಂದ ಗುರುದ ಬಗ್ಗೆನು ನಿನ್ ಸ್ವಾಮಿ ಬಗ್ಗೆನು ಕೇಳಿ ಏನ್ ಕೇಳಂದ್ರ ನಿನ್ನ ಸ್ವಾಮಿನ ಮಂಗ್ಯನ ಏನ್ರ ವಾನರ ಕರ್ಕೊಂಡ ಸೇತು ಕಟ್ಟನಂತ. ಅವನಿಗೇನ್ ಬಾಣದಿಂದ ಬಿಡಕ್ಕಾಗ್ಲಿಲ್ಲೇನ ನಿಮ್ನೆಲ್ಲ ಕರ್ಕೊಂಡ್ ಹೋಗ್ಯಾನಂತಲ. ಅವ್ನು ಒಟ್ಟು ಸಿಟ್ಟು ಬರ್ತದೆ. ಏನಂದಿ ಮಂಗರದಿಂದ ಸೇತುವೆ ಕಟ್ಟಿ ಅಂತಿ, ನಿನ್ ಕಡೆ ಅಷ್ಟು ದಮ್ ಇದ್ರ ನಿನ್ನ ಬಾಣದಿಂದ ಸೇತುವೆ ಕಟ್ ತೋರ್ಸಂತ. ಅದ್ರೊಳಗೆ ಏನ ತೋರ್ಸ್ತಿಲ್ಲ ಅಂತ ನೋಡ್. ಮತ್ತ ಇಲ್ಲಿಂದ ಹೇಳ್ಕೊಂಡ್ ಲಂಕಾ ಮಠ ಸೇತುವೆ ಆಗ್ಬೇಕಂತ. ಕಟ್ತಿಲ್ಲ ಅದ್ರೊಳಗೆ ಏನೈತೆ ಬಾಣದಿಂದ ಕಟ್ತೇನಂತ ಶರತ್ ಕಟ್ತಾರ. ಆ ಸೇತುವೆ ಮೇಲೆ ನಾವ್ ಎಲ್ಲಾ ಮಂಗಗಳು ಕೂಡು ವಾನರ್ ಕೂಡಿ ಲಂಕಾ ದಾಟೇವೆ. ನೀನ್ ಎಲ್ಲಾರು ವಾನರ ಏನ್ ದಾಟ್ಸೋದ್ ಬೇಡ, ನಾನು ಒಬ್ಬನ ದಾಟ್ಸ್ಲಿ ಆ ಸೇತುವೆ ಮೇಲೆ. ಹೌದಂತೇನೆ ಅವು ಮತ್ತ ಅವು ಹೇಳ್ತೈತ್ರಿ ಅರ್ಜುನ್ಗ, ನೀ ಒಬ್ಬ ದಾಟಿದಿ ನಾ ಇವತ್ತ ದಾಟ್ಲಿಲ್ಲ ದಾಟಕ್ ನಾ ಮಾಡ್ಲಿಲ್ಲ ಅಂದ್ರ ನಾ ಇವತ್ತ ಬೆಂಕಿಯಾಗ ನಾ ಸುಡ್ತೇನಂತನ್ರಿ, ಸಾಯ್ತೇನಂತ. ಮತ್ ಹನುಮಂಜಿ ಹೇಳ್ತಾನೆ, ನೀ ದಾಟ್ಸಕ್ ನೀ ಮಾಡಿದಿ ನಾನೀ ಹೇಳ್ದಂಗ್ ಕೇಳ್ತೇನಂತ. ನಡ್ರಲ್ಲ ಇಬ್ರದು ಆಕೇತ್ರಿ. ಇವ್ ಬಾಳ್ ಹೋಗಿತ್ತ ಇಂತ ಮಸ್ತ್ ಸೇತುವೆ ಆಕೇತ್ರಿ ಲಂಕಾದ ಮಠ. ಆಮೇಲೆ ಹನುಮಂತಜಿ ದೊಡ್ಡದ ಏನ್ರಿ ಆಕಾರನಾಗ ನಿಂತ್ ಬಿಡ್ತಾನ್ರಿ. ಎಷ್ಟ್ ಆಕಾರದ್ನಾಗ ನಿಂತ್ ಬಿಡ್ತಾನಂದ್ರ ಸೂರ್ಯನು ಮುಚ್ಚ ಹೋಗ್ಬಿಡ್ತೈತ್ರಿ. ಇವ್ ಕಣ್ಣ ಮುಚ್ಚ ಬಿಡ್ತಾನ್ರಿ. ಆತಲ್ ನಂದ್ ಇವತ್ತ ಚಟ್ಟ ಆಗೋದೈತಿ, ನಂದ್ ಇವತ್ತು ಬೆಂಕಿಯಾಗ ಹೋಗೋದೈತಿ ಅಂತ ಗೊತ್ತಾಗ್ಬಿಡ್ತೈತ ಅವ್ನು. ಬರ್ತಾನ್ರಿ ಒಂದ ಕಾಲ್ ಇಡ್ತಾನ್ರಿ ಸೇತುವೆ ಮೇಲೆ. ಪೂರ ಪುಚ್ಚಡಿ 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 ಎಲ್ಲಾ ಮುರಿದ್ ಹೋಗ್ಬಿಡ್ತೈತಕ್ಕ. ಅವಾಗ ನೀವು ಆತೇನೆ ಇನ್ನ ಅವಂತ ನೋಡಿ ಏನಾತಂತ, ಚಟ್ಟ ಅದೇನ್ರಿ ಸೇತುವೆ ಮುರಿತಂತ. ಅದಕ್ಕ ಅವ ಅಂತಾನ ಅರ್ಜುನ್, ಸೇತುವೆ ಕಟ್ಟೊಂದು ಮುಗಿತಂತನ್ರಿ. ಸೇತುವೆ ಕಟ್ಟೋ ಅವ ಎಲ್ಲಾ ಕಟ್ಟಿಗೆ ಗಿಟ್ಗಿ ತಗೊಂಬರ್ತಾನ್ರಿ. ಅರ್ಜುನ್ ಸಾಯ್ಬೇಕಲ್ರಿ ಅರ್ಜುನ್ರಿ. ಅವ ಅಂತಾನ, ನಾ ಮಾತ್ ಕೊಟ್ಟೆ, ನಾ ಕ್ಷತ್ರಿಯದಿನ ಒಮ್ಮೆ ಮಾತ್ ಕೊಟ್ನಿ ಮುಗಿದು ಹೋತತ್ ಹೇಳಿ ತಂದು ಎಲ್ಲಾ ರೂಢಿ ಏನ್ರಿ ಸ್ಟಾರ್ಟ್ ಮಾಡ್ತಾನ್ರಿ. ಎಲ್ಲಾ ಕಟ್ಟಿಗೆ ಗಿಟ್ಟಿ ಹಾಕಿ ಬೆಂಕಿ ಹಚ್ಚಕ. ಅವ ಹನುಮಂಜಿ ಇದೆ, ಇವೇನೋ ಬೀರ್ಲಿ ಇರ್ ಬಿಡು ಬಿಡ ಬಿಡ ಅಂತಾನಲ್ರಿ ಹನುಮಂಜಿ. ಇರ್ಲಿ ಬಿಡು ಅದೇನ್ ಹಂಗ ಹಾಕ್ಬಿಡ್ ಅಂತ. ನಾ ಕ್ಷತ್ರಿಯದೆ ನಾ ಹಂಗ್ಬಿಡ ಇದ. ಅವಾಗ ಹನುಮಂಜಿ ಒಳಗಂತ, ಓ ಕೃಷ್ಣ ನಿನ್ನ ಭಕ್ತ ನೋಡ್ ಬೈ ಏನ್ ಮಾಡತ್ತನೋ ಇದ್ ಮಾಡಾಕತ್ತ. ಅವಾಗ ಕೃಷ್ಣ ಬ್ರಾಹ್ಮಣರ ವೇಷನೆ ಬರ್ತಾನ್ರಿ. ಬ್ರಾಹ್ಮಣರ ವೇಷನೆ ಬಂದ್ ನಿಂದಿರ್ತಾನ್ರಿ. ಬಂದ್ ನಿಂತ ಕೇಳ್ತಾರ, ಏನ್ ಮಾಡಾಕತ್ತಿ ಅಂತ. ಹಿಂಗ ಎಲ್ಲಾ ಹೇಳ್ತಾರಿ ಪ್ರಸಂಗ ಏನೇನ್ ಆಯ್ತತ್ ಈಗ. ಅವಾಗ ಬ್ರಾಹ್ಮಣ ಹೌದ್ ಮತ್ತ ಈ ಕ್ಷತ್ರಿಯ ಅಂದ್ರೆ ನಿಮ್ ಏನ್ ಪ್ರಾಮಿಸ್ ಮಾಡಿ ಪ್ರತಿಜ್ಞೆ ಮಾಡಿ ಅದ್ ಮಾಡೇ ತೋರ್ಸ್ಬೇಕಂತ. ಅವಾಗ ಹನುಮಂಜಿ ಅಂತ, ಇವು ಪಾಪ ದಿನ ಹೊಯ್ದಾಡಕತ್ತಿದ್ ಇವು ಒಂದು ಪೂರ ಬಂದಿನ ಪೂರ ಕಠಿಣ ಕೊರದ್ ಬಿಟ್ಟಲ್ಲ ಆಕೆ. ಆಮೇಲೆ ಕೃಷ್ಣ ರೀ ಬದ್ಲ ಬ್ರಾಹ್ಮಣರ ವೇಷನಾಗ ಬಂದಾನು. ಅವಾಗ ಕೇಳ್ತಾನೆ ಕೃಷ್ಣ ಕೇಳ್ತಾನೆ, ಏನ್ ಕೇಳ್ತಾನಂದ್ರ ಬ್ರಾಹ್ಮಣ್ ಕೇಳ್ತಾನೆ, ನಿಮ್ಮಿಬ್ರು ಮಾತುಕತೆ ಆಗಿತ್ತಲ್ಲ ಅವಾಗ ಮೂರನೇದವ್ರ ಅದಕ್ಕ ಪ್ರಮಾಣ ಯಾರಿದ್ರು ಅಂತ ಕೇಳ್ತಾನ. ಸಾಕ್ಷಿ ಯಾರಿದ್ರು ಅಂತ ಕೇಳ್ತಾನೆ. ಯಾರು ಇರ್ಲಿಲ್ಲ ಅಂತ. ಈಗ ನಾ ಬಂದೇನಿ ನನ್ ಮುಂದ ಆಗ್ಲಿ ಅಂತ ಆಯ್ತಂತ. ಮತ್ತ ಅರ್ಜುನ ಸೇತುವೆ ಕಟ್ತಾನ್ರಿ. ಮತ್ತ ಹನುಮಂಜಿ ಅವತಾರ ದೊಡ್ಡದ ಆಕೈತಿ. ನೋಡ್ತಾನು ಕೃಷ್ಣ ಬ್ರಾಹ್ಮಣ ನೋಡ್ತಾನು. ಆತನ್ ಮುಗಿತೀನಿ ಅರ್ಜುನ್ದಂತ ಇನ್ನದ್ ಕತಿ ಮುಗಿತತಿ. ಒಂದ್ ಕಾಳ್ ಇರ್ತಾನ್ರಿ. ಆ ಕೃಷ್ಣ ಬ್ರಾಹ್ಮಣ ಏನಾಗ್ತಾರಂದ್ರ ಆಮಿ ಆಗ್ತಾನ್ರಿ. ಆಮಿಯಾಗಿ ಸಮುದ್ರದ ತಳಗ ಆ ಬ್ರಿಡ್ಜ್ ತಳಗ ಹೋಗಿ ನಿಂತು ಬಿಡ್ತಾನ್ರಿ. ಹನುಮಂಜಿ ದೊಡ್ಡ ಅವತಾರ ಮಾಡ್ಕೊಂಡ್ ಹೋಗ್ತಾನ್ರಿ. ಹೋಗಿ ಪೂರ ಲಂಕಾ ದಾಟ್ತಾನ್ರಿ. ಲಂಕಾ ದಾಟ ನೋಡ್ತಾನು ಏನೋ ಬ್ರಿಡ್ಜ್ ಸೇತುವೆ ಏನೂ ಆಗಿಲ್ಲ. ಅವಾಗ ಇದ್ ಎಲ್ಲಿದ ಅಂತ ನೋಡ್ತಾ ಅವಾಗ ಗೊತ್ತಾಕತಿ ಏನ ಆಮಿ ಹಿಡ್ಕೊಂಡಿರ್ತೀನಿ ಹಿಂಗ ನಡ್ದೈತಾನ ಕೃಷ್ಣನಿಂದ ಅಂತ ಹೇಳಿ ಬರ್ತಾರ. ಆಮೇಲೆ ಇವ್ರು ಬರ್ತಾರ ಹನುಮಂಜಿ ಬಂದ್ ಏನ್ ಹೇಳ್ತಾರ, ಆತ್ ನಂದ್ ಸೋತೆ. ಈಗ ನಾ ಏನ್ ಪ್ರಾಮಿಸ್ ಮಾಡಿದ್ನಿ ನೀ ಏನ್ ಹೇಳ್ತಿ ನಾ ಮಾಡ್ತೇನೆ. ಅವಾಗ ಅರ್ಜುನ್ ಹೇಳ್ತಾರ, ಏನ್ ಕೇಳಂತೆ ಕೃಷ್ಣ ಅಂತ, ಈಗ ಬೇಡ ಒಂದ್ ಟೈಮ್ ಬರ್ತೈತಿ, ಒಂದು ಬಹಳ ಅವಶ್ಯಕತೆ ಬರ್ತೈತಿ ಅಂತ. ಅವಾಗ ಕೇಳು ಈಗ ಗಪ್ ನಡಿ ಅಂತ ಹೋಗ್ಬಿಡ್ತಾರ.
ಮಹಾಭಾರತ ಯುದ್ಧ ನಡೀತೈತ್ರಿ. ಮಹಾಭಾರತ ಯುದ್ಧ ಸಮಯನಾಗ ಏನ್ ಹೇಳ್ತಾರೋ ಅವಶ್ಯಕತೆ ಬರ್ತೈತಿ. ಅವಾಗ ಕೃಷ್ಣ ಅಂತ ನೀನ್ ಅರ್ಜುನ್ ಕಡೆ ಕೇಳಾಕ್ ನಡಿಯತ್ತೆ. ಅವಾಗ ಅರ್ಜುನ್ ಅಂತಾರ, ನೀನು ಬಂದ್ರ ಚಲೋ ನಂಗ ಜೊತೆ ನೀನು ಬಂದ್ರ ಚಲೋ, ಯಾಕಂದ್ರ ನನಗ್ ತಿಳಿದೈತ ಅವ್ನ ತಾಕತ್ ಏನೈತಂತ, ನೀನು ಬಾ ಅಂತ ಹೇಳ್ತಾರ. ಹೋಗ್ತಾರ. ಹೋದ್ಕೊಳ್ಳೆ ಕೇಳ್ತಾರ ಏನಂತ, ಹಿಂಗ ನೀನ್ ನಮ್ ಜೊತೆ ಬರ್ಬೇಕು, ನಮ್ ಹತ್ರ ಇರ್ಬೇಕು ಅಂತ ಹೇಳ್ತಾರ. ಅವಾಗ ಹನುಮಂತ ಹೇಳ್ತಾರ, ನಾ ಬರ್ತೇನೆ, ಆದ್ರ ನನಗ ಜ್ಞಾನದ ಉಪದೇಶ ನಡಿಬೇಕಂತ. ಅರ್ಜುನ್ ಅಂತಾನ, ಅಲ್ಲೇನಿ ಯುದ್ಧ ಮಾಡಕ್ ಹೊಂಟೇವಿ, ಗೀತ್ ಜ್ಞಾನ ಹೇಳಕ್ ಹೊಂಟೇವ್ ಅಂತಾನೆ. ಇಲ್ಲ, ನಮಗ್ ರಾಮ್ಜಿ ನಮಗ ಎಲ್ಲಾ ಸೇತುವೆ ಕಟ್ಟಬೇಕಾದ್ರೆ ಎಲ್ಲಾ ಇದು ಮಾಡ್ಬೇಕಾದ್ರು ನಮ್ಗ್ ಉಪದೇಶ ಕೊಡ್ತಿದ್ರ, ನಾವ್ ಉಪದೇಶ ಜ್ಞಾನ ಕೇಳ್ತಿರ್ಬೇಕು ಅಂದ್ರ ನಾ ಬರೋ ಅಂತ ಆತಂತನ್ರಿ. ಅವಾಗ ಕೃಷ್ಣ ಹೂ ಅಂತನ್ರಿ, ಬರ್ತಾನ್ರಿ. ಎಲ್ಲಿ ಬಂದು ಕುಂಡಿರ್ತಾನ್ರಿ? ರಥದ ಮೇಲೆ ಜೆಂಡಾನ್ಯಾಗ ಬಂದು ಕುಂಡಿರ್ತಾನ್ರಿ ಹನುಮಂತ. ಕುಂತಿ ಮಗ ಯಾರಿ? ಕರ್ಣ. ಕರ್ಣ ಬಾಣ್ ಬಿಡ್ತಿದ್ರಿ, ಇವ್ರಿಗೇನು ಆಗ್ತಿರ್ಲಿಲ್ರಿ. ಯಾರಿಗೆ? ಕೃಷ್ಣಂದ ರಥಕ್ ಏನೂ ಆಗ್ತಿರ್ಲಿಲ್ರಿ. ಅರ್ಜುನ್ ಬಾಣ್ ಬಿಡ್ತಿದ್ರಿ, 3.5 ಫೂಟ್ ಹಿಂದ್ ಜಿಗಿತಿತ್ರಿ ರಥ, ಹಿಂದ್ ಜಿಗಿತಿತ್ರಿ. ಅವಾಗ ಕೃಷ್ಣ ಏನೋ ಅಂತ ಹಿಂಗ 2-3 ಸಲ ಅಪ್ಪಿ ಭೋಗವನ್ನ ತಗೊಂಡ್ ಹೋಗೋಂತ 5 ನಿಮಿಷ ಕೊಡ್ರಿ, 5 ನಿಮಿಷ ಕೊಡ್ರಿ. ಏನ್ ಹೇಳಿದ್ರಿ ಕರ್ಣ ಬಾಣ್ ಬಿಡ್ತಿದ್ದು, ಇವ್ರಿಗೇನು ಆಗ್ತದ, ಈ ರಥಕ್ಕೆ ಏನೂ ಆಗ್ತಿರ್ಲಿಲ್ರಿ. ಅರ್ಜುನ್ ಬಾಣ್ ಬಿಡ್ತಿದ್ದ 3.5 ಫೂಟ್ ಹಿಂದ್ ಜಿಗಿತಿತ್ರಿ. ಅವಾಗ ಅರ್ಜುನ್ ಅಭಿಮಾನ ಬತ್ ಏನಂತಾನು, ನೋಡ್ 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 ಅವನ ಗಾಳಿ ಹಿಂದ್ ಹೊಂಟೈತ್, 3 ಫೂಟ್ ಹಿಂದ್ ಜಿಗ್ಯಾಕತ್ತೈತ. ಅದಕ್ಕ ಕೃಷ್ಣ ಅಂತ, ನೋಡ್ ನೋಡ್ ತಳಗ ನೋಡಬೇಡ, ಮ್ಯಾಗ ಯಾರು ಕೂತಾರ ನೋಡತ್ತದ. ತಳಗ ನೋಡ್ಬೇಡ, ನಿಂದ ಶಕ್ತಿ ಏನೂ ಇಲ್ಲ, ನಿಂದೇನೂ ಇಲ್ಲ, ನೋಡ್ ನೋಡು ಮ್ಯಾಗ ಯಾರು ಕೂತ. ಇದ್ರಲ್ಲೇ ಒಂದ್ ಏನ್ ತಿಳಿತೈತಂದ್ರ, ನಮ್ದ್ರಿಂದ ಆಗ್ತಾ ಇದೆ, ನಂದ ತಾಕತದಿಂದ ಆಗ್ತಾ ಇದೆ, ನಮ್ ಇಂಥ ಪರಿಸ್ಥಿತಿ ಬಂದಾಗ ನಾ ಪಾರ್ ಮಾಡೀನ್ರಿ, ನಾ ಏನೂ ಇಲ್ರಿ, ನಾ ಏನೂ ಇಲ್ಲ, ನೋಡ್ ನೋಡ ಮ್ಯಾಗ ಯಾರು ಕೂತಾರೋ ಮ್ಯಾಗ ಹಿಡ್ದಿರ್ತಾರಿ. ಬಾಬಾ ಏನ್ ಮಾಡಿರ್ತಾನ್ರಿ, ನಮ್ನ ಪರಿಸ್ಥಿತಿ ಬಂದಾಗ ಏನ್ ಮಾಡಿರ್ತಾನ್ರಿ, ನಮ್ಮನ್ನ ಹಿಡಿದಿರ್ತ ಅಂತಾನ್ರಿ. ಅವ ಕರಣ್ ತಳಗೇನ್ ನೋಡ್ತಿ? ಕೃಷ್ಣ ಅಂತಾನ ಅರ್ಜುನ್, ತಳಗೇನ್ ನೋಡ್ತಿ? ನಿಂದೇನಿಲ್ಲ, ಮ್ಯಾಗ ನೋಡಿ ಯಾರು ಕೂತಾರಕ್ಕೆ. ಅದಕ್ಕ ಗೀತಾ ಜ್ಞಾನ ಅರ್ಜುನಿಗೆ ಹೇಳಿಲ್ರಿ ಅವ ಕೃಷ್ಣ. ಯಾರಿಗ್ ಹೇಳನ್ರಿ? ಹನುಮಂತಿಗೆ ಹೇಳಿದ್ರಿ. ಅವ ಹೇಳ್ ಬಂದಿದ್ದ, ನನಗ್ ಜ್ಞಾನ ಹೇಳಾಕಿದ್ರ ನಾ ಬರೋ ಅಂತಿದ್ದ. ಆಮೇಲೆ ಲಾಸ್ಟಿಗೆ ಯಾವಾಗ್ಲೂ ಇಳಿಬೇಕಾದ್ರ ಮೊದಲ್ ಅರ್ಜುನ್ ಇಳಿತಿದ್ದಂತ, ಆಮೇಲೆ ಕೃಷ್ಣ ಇಳಿತಿದ್ದಂತ. ಲಾಸ್ಟ್ ಎಲ್ಲ ಮುಗಿದ ಮೇಲೆ ಕೃಷ್ಣ ಏನಂತ, ನೀ ಇಳಿ ಆಮೇಲೆ ನಾ ಇಳಿತೀನಂತ. ಇಲ್ಲ ಅಂತ, ನೀ ಇಳಿರಿ ಮೊದಲ್ ನಾ ಆಮೇಲೆ ಇಳಿತೀನಿ ಅಂತ. ಇಲ್ಲ ನೀ ಇಳಿ ಫಸ್ಟ್ ಆಮೇಲೆ ನಾ ಇಳಿತೇನಂತ. ಆಮೇಲೆ ಫಸ್ಟ್ ಅರ್ಜುನ್ ಇಳಿತಾನ್ರಿ. ಅರ್ಜುನ್ ಇಳಿದ ಮೇಲೆ ಕೃಷ್ಣ ಇಳಿತಾನ. ಕೃಷ್ಣ ಇಳಿದ ಕೂಡಲೇನ, ಹನುಮಂತಜಿ ಇಳಿದ ಕೂಡಲೇನ ಆ ರಥ ಏನಾಕೈತ್ರಿ, ಪೂರಾ ಸುಟ್ಟು ಹೋಗ್ಬಿಡ್ತೆ. ಅವಾಗಂತ ಈ ರಥ ಹೆಂಗ ಸುಡ್ತು ಅಂತ. ನಿಂದ ರಥ ಯಾವಾಗೋ ಸುಟ್ಟಿತ್ತು, ನಿಂದ ರಥ ಯಾವಾಗೋ ಸುಟ್ಟಿತ್ತ, ಅವ ಅದಾನಂತ ನಿಂತಿತ್ತು. ಅವ ಅದಾನಂತ ಹೇಳಿ, ಹನುಮಂತಜಿ ಅದಾನಂತ ಹೇಳಿ ನಿನ್ ರಥ ಏನಿತ್ತು ಉಳ್ದಿತ್ತು. ಹಂಗಾಕರ ನಮ್ ಜೀವನ ಯಾವಾಗ ಮುಗ್ದೈತ್ರಿ, ನಮ್ ಜೀವನ ಏನಾಗೈತ್ರಿ ಯಾವಾಗೋ ಮುಗ್ದೈತಿ. ಬಾಬಾ ಅದಾನಂತ ಹೇಳಿ ಉಳ್ದೈತ್ರಿ. ಅವ ಆಶೀರ್ವಾದ ಒಂದ್ ಕೃಪಾ ಐತಂತ ಹೇಳಿ ಜೀವನ ದಂಡ ಏನೈತ್ರಿ ನಡ್ದೈತ್ರಿ. ಹಿಂಗ ಹಾ ಅದೇ ನನಗೂ ಗೊತ್ತಿಲ್ರಿ, ಅದಕ್ಕ ನನಗೂ ಹೇಳಾದ್ರಿ. ಅದಕ್ಕ ನೋಡ್ರಿ, ಇದು ಕೇಳ್ರಲ್ಲ, ಇಷ್ಟ ಚಂದ ಏನೈತ್ರಿ ಕಲಿಯುವಂತದ್ದು. ಒಂದ್ಸಲ ಭೀಮ ಕೇಳ್ರಿ, ಬಾ ಚಂದ. ನೀವ್ ಮಾತಾಡ್ರ ನಾನ್ ನೆನಪು ಹಾರ್ತೇನ್ರಿ, ಮತ್ ಕೇಳ್ರಿ ಏನ್ರಿ. ಒಂದ್ಸಲ ಭೀಮ ಬಂದಿರ್ತಾನ್ರಿ, ನಾನು ಬಹಳ ಶಕ್ತಿಶಾಲಿ ಅಂತ ಬಂದಿರ್ತಾನ್ರಿ. ಹನುಮಂತಜಿ ತನ್ನ ಬಾಲವನ್ನ ಪೂರ ಸುರ್ಕೊಂಡ್ ಕೂತಿರ್ತಾನ. ಸರಿ ಇಲ್ಲಿಂದ ಅಂತದ, ಬಾಳ ಸರಿ ಅಂತ ನೋಡ್ರಿ. ಯಾಕ್ ಸರಿ ರೀ, ನೀ ದಾಟ್ ಹೋಗಂತ, ನಿನ್ನ ಬಾಳ್ ತಕ್ಕೋ ಅಂತನ್ರಿ. ನೀ ತೆಗಿ ಅಂತನ್ರಿ. ಅವ್ ನನಗ್ ಹೇಳ್ತೀನಿ, ನನಗ್ ತೆಗಿ ಅಂತ ಹೇಳಿ ಅದ್ರೋಗೇನೇನ್ ನೆನ್ ಬಾಳ್ ತೆಗಿಯಕತ್ತ. ಬಾಳ್ ಒಂದಿಟ್ ಸರ್ಸಾಕು ಆಗ್ಲಿಲ್ರಿ, ಅವ್ನ ಕಾಲಿ ಸರ್ಸಾಕು ಆಗ್ಲಿಲ್ಲ. ಅವಾಗ ಅವನಿಗ ತನ್ನ ಅವ್ರ ಶಕ್ತಿದ ಅರಿವಾಗಿ ಕ್ಷಮಾ ಕೇಳ್ತಾನ. ಇದು ಎದರ್ ಕತ್ತೀರಿ? ಭೀಮಿಗ ತನ್ನ ಅಹಂಕಾರವನ್ನ ಮುರಿಸ್ಬೇಕಾಗಿತ್ರಿ, ಅದಕ್ಕೆ ಇದ್ರ ಕತ್ತೀರಿ. ಮತ್ ಬಾಳ್ ಚಂದ ಇನ್ನೊಂದ್ ಐತ್ ಕೇಳ್ರಿ.
ಆಮೇಲೆ ಸೀತಾಮಾತೆ ಈಗ ಸೀತಾಮಾತೆ ಕಡೆ ಹೋಗಿರ್ತಾನ್ರಿ. ಕಡೆ ಹೋಗಿ ಆ ಸಣ್ಣ ರೂಪನ್ಯಾಗ ಹೋಗಿರ್ತಾನ್ರಿ, ಸಣ್ಣ ಅವತಾರನಾಗ. ನೀ ಯಾರ ಅಂತ ಕೇಳ್ತಾಳ. ಆಕಿ ರಾಮದೂತ್ ಅಂತ ಹೇಳ್ತಾಳ. ಹಾ, ಹೇಳ್ಕೊಳ್ಳಿ. ನಮ್ದು ಆತನ ನಾವ್ ಗ್ಯಾರಂಟಿ ಬರ್ತೇವಿ, ನಿನ್ ಕರ್ಕೊಂಡ್ ಹೋಗ್ತೇವಿ ಅಂತ. ನನ್ ರಾಮ ಒಂದ್ ಸಣ್ಣ ಕಾಲಿ ಒಬ್ಬ ಯಾರೋ ರಾಕ್ಷಸ್ರಿ ಕಾಗಿಯಾಗಿ ಬಂದ ನನ್ ಕಾಲ್ ಕಚ್ಚಿದಾಗ ರಾಮ ಅವನ್ ಬಿಡ್ಲೇ ಇಲ್ಲ, ಪೂರಾ ಸಾಯಿಸಿದ. ಈಗ ನನ್ ಕಿಡ್ನ್ಯಾಪ್ ಆಗೈತಿ, ನಂದ ಏನ್ರಿ ಅಪಹರಣ ಆಗೈತಿ, ಆದ್ರೂ ಇನ್ನ ನನ್ನ ಪತಿದೇವ ರಾಮ್ ಯಾಕೆ ಬರವಲ್ಲ ಅಂತ ಹೇಳ್ತಾರ. ಅವಾಗ ಹನುಮಂಜಿ ಹೇಳ್ತಾರ ಏನಂತ, ನಾ ಈಗ ಸದ್ಯ ಕರ್ಕೊಂಡ್ ಹೋಗ್ಬೋದು ನಿನ್ನ, ನನ್ ಕಡಟ್ಟು ತಾಕತ್ ಐತ್ಲಿ, ಈಗ ಸದ್ಯ ನೀನ್ ಕರ್ಕೊಂಡ್ ಹೋಗ್ಬೋದ, ಆದ್ರ ನನಗ ಆರ್ಡರ್ ಇಲ್ಲ, ನನಗೇನಿಲ್ಲ ಆರ್ಡರ್ ಇಲ್ಲ. ಇದೊಂದ್ ಕಲಿಯುವಂತದ್ರಿ. ಏನ್ ಹೇಳ್ತಿದ್ ಅಟ್ಟ ಮಾಡ್ತಿದ್ರು, ತಮ್ ತಲಿ ಓಡಿಸ್ತಿರ್ಲಿಲ್ಲ. ನಾವ್ರಿ ಒಂದ್ ಹೆಚ್ಚ ಮಾಡಿ ಬಂದಿರ್ತೇವಿ, ಅದಕ್ಕೆ ಹೇಳ್ತಿರ್ತಾರ, ಏನ್ ಅಕ್ಕೋರ್ ಏನ್ ಹೇಳ್ತಿರ್ತಾರ, ಏನ್ ಅಟ್ಟ ಮಾಡ, ನಾವ್ ಉಳ್ಕಿದ್ ಮಾಡ್ಬಿದ್ದ ಅವ್ರು ಹೇಳ್ಬಿಟ್ಬಿಡ್ತೇವ. ನನಗ್ ಹಿಂಗ್ ಮಾಡ್ಸೋಕತ್ತಿ, ನಾ ಹಿಂಗ ಮಾಡಿಕಂತ ಹೇಳ. ಅವ್ರ ಏನ್ ಹೇಳ್ತಾರ ನೋಡ್ರಿ, ಎಷ್ಟು ಚಂದ ಐತೆ. ಅಟ್ಟ ತಾಕತ್ ಹನುಮಂತ ಜಿ ಕಡೆ ಐತೆ. ಸದ್ಯ ಸೀತಾ ಮಾತೇನ್ ಕರ್ಕೊಂಡ್ ಹೋಗೋಷ್ಟು ತಾಕತ್ ಹನುಮಂತ ಜಿ ಕಡೆ ಇತ್ರಿ. ಆದ್ರ ಏನ್ ಹೇಳ್ತಾರೆ ಅವ್ರ ಹನುಮಂತ್ ಜಿ, ನನಗೆ ಈಗ ಸದ್ಯ ಆರ್ಡರ್ ಇಲ್ಲ, ಏನೋ ಒಂದು ಪ್ಲಾನ್ ಐತಿ, ರಾವನ್ ಪೂರ ಸತ್ಯಾನಾಶ ಆಗೋದೈತಿ, ಅದಕ್ಕ ಶ್ರೀರಾಮ್ ಭಗವಾನನ ಬರ್ತಾನು ಕರ್ಕೊಂಡ್ ಹೋಗ್ಲಿಕ್ಕೆ ಅಂತ ಹೇಳ್ತಾರೆ. ಆಮೇಲೆ ನೀ ಬರ್ತಿ ಅಂತ ನೋಡ್ತಾವ್ರಿ ಸೀತಾಮಾತೆ, ಯಾಕಂದ್ರೆ ಇಟ್ಟ ಅವತಾರನೆ ಬಂದಿತ್ತ. ಮಾತಾಜಿ ಏನ್ ಯೋಚನೆ ಮಾಡ್ರಿ, ಇದು ಇಂತ ದೊಡ್ಡ ಸೇನಾನೇ ಐತೆ ಆತಳಂತ ಆಕಿ ಅವ್ರಿಗೇನ್ ಗೊತ್ತ್ರಿ, ಸೀತಾಮಾತೆಗೆ ಇದು ಒಂದ್ ಸಂಘ ಅಂತ ತಿಳ್ಕೊತ. ಮತ್ತಂತಾನೆ ಹನುಮಜ್ಜಿ ಏನ್ ಯೋಚನೆ ಮಾಡಿ, ನಮ್ದು ಇಂತ ದೊಡ್ಡ ಗ್ರೂಪ್ ಐತಿ ಆತ ಬಿಡತ್ತ. ಆಮೇಲೆ ಮಾತಾಜಿ ನನ್ ಸಾಧಾರಣ ಅಂತ ತಿಳ್ಕೋಬೇಡ, ದೊಡ್ಡ ರೂಪ ತೋರಿಸ್ತಾನ್ರಿ. ಅವಾಗ ವಿಶ್ವಾಸ ಹುಟ್ಟು ಬಿಡ್ತೈತಿ, ನಂಬಿಕೆ ಹುಟ್ಟತೈತಿ, ನನ್ ರಾಮ್ ಬಂದನ್ನ ಕರ್ಕೊಂಡ ಹೋಗ್ತಾನು ಅಂತ. ಮತ್ತೆ ಚಿಕ್ಕ ರೂಪ ಆಕೈತಿ. ಚಿಕ್ಕ ರೂಪ ಆದ್ಮೇಲೆ ಮಾತಾಜಿ ಏನಂತಾಳು, ಏನ್ರ ತಿಂತಿ ಏನಂತ ಕೇಳ. ಹ್ಞೂಲ್ಲ ಮೊದ್ಲ ಏನಂತ, ಹ್ಞೂ ತಿಂತೇನಂತ. ಬರೀ ತಿನ್ನಾಕ್ ಹೋಗ್ತಾನು ಪೂರ ಎಲ್ಲ ಆ ಕಾಡನ್ ಏನ್ ಮಾಡ್ತಾನ್ರಿ, ಸತ್ಯನಾಶ ಎದುರುಗಡೆ ಬಂದವ್ರನ್ನೆಲ್ಲಾನು ಸಾಯಿಸ್ತಾನ. ಅವಾಗ ಮೇಘನಾಥ ಬರ್ತಾನ್ರಿ, ಒಂದ್ ಕಡೆ ಬ್ರಹ್ಮಾಸ್ತ್ರ ಇರ್ತೈತಿ. ಮೇಘನಾಥ ಬಂದ್ ನೋಡ್ತಾನು, ಬ್ರಹ್ಮಾಸ್ತ್ರ ಬಿಡ್ತಾನ್ರಿ. ಬ್ರಹ್ಮಾಸ್ತ್ರ ಬಿಟ್ಟ ಕೂಡಲೇ ನೋಡ್ರಿ, ಅದು ಅವ್ನ್ಗ ಏನು ಮಾಡಕ್ ಆಗೋದಿಲ್ಲ, ಆದ್ರೂ ಬ್ರಹ್ಮಾಸ್ತ್ರ ಐತಲ್ಲ ಅಂತ ಹೇಳಿ ಅದಕ್ ಬೆಲೆ ಕೊಟ್ಟ ಕಟ್ಕೋತಾನ್ರಿ. ಅಂದ್ರೆ ಹಗ್ಗದ್ಲೆ ಕಟ್ ಬಿಡ್ತಾರ ಅವ್ರು. ಬ್ರಹ್ಮಾಸ್ತ್ರ ಕಿಮ್ಮತ್ ಕೊಡ್ತಾನ್ರಿ ಅವ್. ಬಾಳ್ ಚಂದ ಐತ್ರಿ ಇದು. ಬ್ರಹ್ಮಾಸ್ತ್ರ ಕಿಮ್ಮತ್ ಕೊಟ್ಟು ಏನ್ ಮಾಡ್ತಾರ್ರಿ, ಹಗ್ಗದ್ಲಿ ಕರ್ಕೊಂಡ್ ರಾವಣ್ ಕಡೆ ಬಂದ್ ನಿಲ್ಲಿಸ್ತಾರ. ಬಂದ್ ನಿಲ್ಸಿ ಕೇಳ್ತಾರ, ಯಾರ್ ನೀ ಅಂತ. ನಾ ರಾಮನ್ ದೂತ ಅಂತ. ಎದಕ್ ಬಂದಿ ಸೀತಾ ಕರ್ಕೊಂಡ್ ಹೇಳ್ತಾನ. ಏ ರಾವಣ, ನಿನ್ ಬುದ್ಧಿ ಚಲೋ ಐತಿ, ಮನಸ್ಸು ಒಂದಿಟ್ಟು ಚಂಚಲ ಐತಿ, ಬಿಟ್ಟು ಬಿಡು ಸೀತಾ ತಾಯಿನ ಅಂತ ಹೇಳ್ತಾರ. ಏನ್ ಮಾಡೋದು, ಮನಸ್ಸು ಚಂಚಲ ಐತ, ರಾಮಗ್ ದಾಸ ಆಗ್ಬಿಡು, ರಾಮಗ್ ಕಾಲ್ ಬಿದ್ದು ಬಿಡು, ರಾಮಗ್ ಭಗವಾನ್ ಮಾಡ್ಕೊಂಡ್ಬಿಡು, ದೇವ್ರ ಮಾಡ್ಕೊಂಡ್ಬಿಡು, ಜಪ ಮಾಡು. ನೀ ಯಾರು ಹೇಳವ ಅಂತ ಕೇಳ್ತಾರ. ಹೇಳ್ತಾರೆ, ನೀನ್ ನನಗ ಉಪದೇಶ ಕೊಡಾತಿ ಅಂತಾನ್ರಿ ರಾವಣ. ಇಲ್ಲ, ಉಪದೇಶ ಅಲ್ಲ, ನೀನ್ ಚುರೋದ್ಕೆ ಹೇಳತ್ತೇನೆ. ಒಂದ್ ಮಾತ್ ಹೇಳ್ತಾನೆ, ನಮ್ಮಲ್ಲಿ ಉಪದೇಶ ಕೊಡೋರ್ಗೆ ಏನ್ ಆಕೈತಿ ಗೊತ್ತೈತ ನಿನಗ ಕೇಳ್ತಾನ್ರಿ ರಾವಣ್ ಕೇಳ್ತಾನ್ರಿ. ಅದಕ್ಕ ಹನುಮಂತ್ ಅಂತ, ನಮ್ಮಲ್ಲಿ ಉಪದೇಶ ಕೊಡೋರಿಗೆ ಸನ್ಮಾನ ಆಕೈತಿ ಅಂತ. ಅವಾಗ ರಾವಣ ಅಂತ, ನಮ್ಮದಲ್ಲಿ ಉಪದೇಶ ಕೊಡೋರಿಗೆ ಮೃತ್ಯು ದಂಡ ಆಕೈತ. ರಾವಣ ಅಂತ ಮೃತ್ಯು ದಂಡ. ಅದಕ್ಕೆ ಏನ್ ಮಾಡ್ತಾರೋ, ಮೃತ್ಯುವನ್ನ ತಂದು ಬಾಜುಕ್ ನಿಲ್ಸ್ಬಿಡ್ತಾರ. ನಿಲ್ಸಿ, ಏ ಹನುಮಂತ ನೋಡಾತೇ ನಿನ್ ಬಾಜುಕ್ ಯಾರ್ ನಿಂತಾರು ಅಂತ. ಅವಾಗಂತ, ಮೃತ್ಯು ನಿಂತೈತಿ ಅಂತಾರ. ಮೃತ್ಯು ಬಳೆ ನನ್ನ ಹತ್ರ ನಿಂತೈತಿ, ಕರೆ ನೋಡಾತೈತಿ ನಿನ್ನಂತ. ಮೃತ್ಯು ಬಲೆ ನನ್ ಹತ್ರ ನಿಂತೈತಿ, ಕರೆ ನೋಡಾಕತ್ತೈತಿ ನಿನ್ನನ್ನ. ನೋಡ್ ಏನ್ ಹೇಳಾತೈತೆ, ಸೀದಾ ರಾಮಗ್ ದಾಸು ಆಗು, ಇಲ್ಲದ ನಿಂದ ಏನೈತಿ, ಮೃತ್ಯು ಐತಿ. ನೋಡ್ ಮತ್ತೀಗ ನೀ ಸತ್ತ ಬಿಡ್ತಿ ಅಂತ. ನೀನ್ ಸಾಯಿಸ್ಬೋದ, ಬಾ ಚಂದ ಐತ್ರಿ ಕೇಳ್ರಿ. ನೀನ್ ನನ್ನ ಸಾಯಿಸ್ಬೋದ್, ನೀನ್ ನನ್ ಸದ್ಯ ಮೃತ್ಯು ಕೊಡ್ಬೋದ,
ನನ್ ರಾಮ್ ಅಂತೂ ಅಲ್ಲದ ಅವನ್ಗೇನ್ ಕೈ ಕಟ್ಟಿಲ್ಲಲ್ಲ ಅಂತಾರ್ರಿ. ಎಷ್ಟ್ ಚಂದ ಐತ್ ನೋಡ್ರಿ ಅಕ್ಕಾರ. ನೀನ್ ನನ್ನ ಬಲಿ ಕೈ ಕಟ್ಟಿರ್ಬೋದ, ನನ್ ಸಾವ್ ನೀ ಮಾಡ್ಬೋದ, ನನ್ನ ಕೈ ಕಟ್ಟೈತಿಗ, ಅಕ್ಕಾರ ನನ್ ರಾಮಗೇನ್ ಕೈ ಕಟ್ಟಿಲ್ಲಲ್ಲ. ಹಂಗ ಅಕ್ಕೋರ ನಮಗ ಬಲೆ ಕಷ್ಟ ಬಂದಿರ್ಬೋದ, ನನ್ನ ಬಾಬಾಗ್ರಿ ನನ್ನ ಬಾಬಾ ಏನಂತೂ ಕೈ ಕಟ್ ಕೂತಿಲ್ಲಲ್ಲ. ಕೇಳ್ರಿ ಅಕ್ಕಾರ, ಲಕ್ಷ ಕೊಟ್ ಕೇಳ್ರಿ, ನನ್ ಬಾಬಾ ಏನ್ ಕೈ ಕಟ್ಕೊಂಡಿಲ್ಲಲ್ರಿ, ನನ್ ಬಾಬಾಗೇನ್ ಕಷ್ಟ ಬಂದಿಲ್ಲಿಲ್ರಿ. ಅವನಂತೂ ಕಷ್ಟದಿಂದಂತೂ ದೂರ ಅದಾನ. ಕಷ್ಟ ನಮಗ್ ಬಂದೈತ್ರಿ, ಕೈ ಕಟ್ಟಿದ್ದೆ ಯಾರಿಗ್ರಿ? ನಮಗೈತೆ, ಬಾಬಾಗಿಲ್ಲಲ್ರಿ. ಎಷ್ಟ್ ಚಂದ ಐತ್ ನೋಡ್ರಿ, ಅವ ಎಷ್ಟ್ ಚಂದ ಹೇಳ್ದಂಗ ಕೇಳ್ರಲ್ಲ. ಕೈ ನನಗ್ ಕಟ್ಟಿ ನನ್ ಭಗವಂತ ರಾಮಗಂತೂ ಕೈ ಕಟ್ಟಿಲ್ಲಲ್ಲ ಅಂತನ್ರ. ಆಮೇಲೆ ಅವ್ ಹೆಂಗ್ರಿ ಬಂದ್ ಹೆಲ್ಪ್ ಮಾಡ್ತಾನ, ನೀ ನನ್ ಕೈ ಕಟ್ಟಿ ಅವ್ ಬಂದ್ ಹೆಲ್ಪ್ ಮಾಡ್ತಾನ ಅಂತೇಳಿ ವಿಭೂಷಣ್ ಬರ್ತಾನ್ರಿ. ನೋಡ್ರಿ ಬಂದ್ ನೋಡ್ರಿ ಹೆಂಗ ರಾಮನ್ ನೆನಪ್ ಮಾಡ್ರ ಯಾರ್ ಮೂಲಕ್ರಿ ಏನ್ ಮಾಡ್ತಾನ್ರಿ ಹೆಲ್ಪ್ ಮಾಡ್ತಾನ. ವಿಭೂಷಣ್ ಬರ್ತಾನ ನೋಡು. ವಿಭೂಷಣ್ ಬಂದ್ ಏನ್ ಹೇಳ್ತಾನಂದ್ರ, ದೂತರಿಗೆ ನಾವು ದಂಡನೆ ಅಥವಾ ಹತ್ಯ ನಾವ್ ಮಾಡಂಗಿಲ್ಲ, ಬಿಡ್ಬೇಕು. ಮತ್ ಇನ್ನೇನ್ ಮಾಡೋದು ಅಂತ ಕೇಳ್ತಾರೆ. ವಿಭೂಷಣ್ ಹೇಳ್ತಾನ, ಅವ್ನ್ ಬಾಳಿಗ್ ಬೆಂಕಿ ಹಚ್ಚಿಬಿಟ್ರಂತ. ಅದ್ ಮೊದ್ಲ ಮತ್ತ ಬೆಂಕಿ ಹಚ್ಬಿಡ್ತಾರ. ಬೆಂಕಿ ಹಚ್ಚಿ ಏನ್ ಮಾಡ್ತಾರ, ಪೂರಾ ಎಲ್ಲಾನು ಬೆಂಕಿ ಹಚ್ಚಿ ಬಿಡ್ತಾನ್ರಿ. ಯಾರನ್ನು ಬಿಡಂಗಿಲ್ರಿ. ಆಮೇಲೆ ಲಾಸ್ಟಿಗೆ ಹೋಗ್ಬೇಕಾದ್ರೆ ಸೀತಾ ಮಾತೆ ಕೇಳ್ತಾನ, ಏನ್ರಿ ಹೊಳ್ ಕೊಡ್ತೀರನ್ರಿ, ಚಿಂದೆ ತೋರ್ಸ್ಬೇಕು, ನಾ ಇಲ್ಲಿ ಬಂದೇನಂತ ಗೊತ್ತರ ಆಗ್ಬೇಕಲ್ಲ ಅಂತ ಹೇಳಿ. ಆಕಿನ್ ತನ್ನ ಕೈಯಾಗಿಂದ ಏನೋ ಒಂದಿಟ್ಟು ಮುಂಗ್ರ ಏನೋ ಕೊಡ್ತಾರ. ಕೊಟ್ಟ ತಗೊಂಡ್ ಹೋಗ್ತಾರ. ತಗೊಂಡ್ ಕೇಳ್ರಿ ಬಾಳ ಕಳಿಯುವಂತದ್ರಿ. ಆಮೇಲೆ ವಾಪಸ್ ಹೋಗ್ತಾನ್ರಿ. ವಾಪಸ್ ಹೋದ್ಕೂಳೆ ರಾಮ ಕೇಳ್ತಾರ, ಹೋಗಿದ್ದಿ ಸಮುದ್ರ ದಾಟತ್ರಿ, ಎಷ್ಟು ಫೂಟ್ ಎಷ್ಟೋ ಸಾವಿರ ಸಮುದ್ರ, ಒಂದ್ ಸಮುದ್ರ ಅಂತೆ ಇರೋದಿಲ್ರಿ. ಆ ಸಮುದ್ರ ದಾಟಿ ಲಂಕಾ ಹೋಗೋದಂದ್ರಿ ಏನ್ರಿ ಅದು. ಮತ್ತ ಮಂಗ್ಯ ಅಂದ್ರ ಒಂದ್ ಎರಡ್ ಜಿಗಿತ ಒಟ್ಟರಿ, ಒಂದ್ ಗಿಡದಿಂದ ಇನ್ನೊಂದ್ ಗಿಡ, ಇದು ಏನ್ರಿ ಸಮುದ್ರ ಅಂದ್ರ. ಆಮ್ಯಾಗ ಕೇಳ್ತನ್ರಿ, ರಾಮ್ಜಿ ಕೇಳ್ತಾರ, ನೀ ಹೋಗಿದ್ದೇನ, ಸೀತಾ ಭೇಟಿಯಾಗಿ ಬಂದೇನ, ನೀ ಮಾಡಿದ್ದೇನ ಅಂತ ಕೇಳ್ತನ್ರಿ. ಏನ್ ಕೇಳ್ತನ್ರಿ, ನೀ ಹೋಗಿದ್ದೇನ, ನೀ ಭೇಟಿಯಾಗಿ ಬಂದೇನ ಅಂತ. ನಾನೇನ್ ಹೋಗಿಲ್ಲ, ಎಲ್ಲಾ ಜಾಮುನ್ಜಿನ ಮಾಡ್ಯಾರತ್. ಜಾಮುನ್ಜಿ ಏನ್ ಹೇಳ, ನಾನೇನ್ ಜಂಬವಂತ ಹೇಳ್ತಾರೆ, ನೀನ ಮಾಡಿ ಅಂತ ಹೇಳ್ತಾರೆ. ಅವಾಗ ಜಂಬವಂತ ಹೇಳ್ತಾರೆ, ನಾನೇನ್ ಮಾಡಿಲ್ಲ, ಹನುಮಂಜಿ ಮಾಡ್ಯಾರ. ಹನುಮಂಜಿ ಹೇಳ್ತಿರ್ತಾರೆ, ನಾನೇನ್ ಮಾಡಿಲ್ಲ, ಜಂಬವತಿ ಮಾಡ್ಯಾರ ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ, ನಾ ಏನ್ ಮಾಡಿಲ್ಲ, ಹನುಮಂಜಿನ ಹೋಗ್ ಬಂದ, ಹನುಮಂಜಿನ ಲಂಕಾ ಪಾರ್ ಮಾಡಿ ಬಂದ, ಸಮುದ್ರ ದಾಟ ಬಂದ, ಎಲ್ಲ ಹನುಮಂಜಿ ಬಂದ. ಹನುಮಂಜಿ ಹೇಳ್ತಾರೆ ಇವ್ರು ಮಾಡ್ಯಾರತ್ತ, ಇವ್ರು ಏನ್ ಹೇಳ್ತಾರೆ ಇವ್ರು ಮಾಡ್ಯಾರತ್ತ, ಇವ್ರು ಏನ್ ಹೇಳ್ತಾರೆ ಇವ್ರು ಮಾಡ್ಯಾರತ್ತ. ಅದ್ ಲಾಸ್ಟಿಗೆ ರಾಮ್ಜಿ ಹೇಳ್ತಾರೆ, ಏನ್ ನಾ ಮಾಡೇನೇನ ಅಂತ. ಅವಾಗ ಹನುಮಂಜಿ, ಅದನ್ನ ನಾನು ಹೇಳಾಕ್ತೇನೆ ಕೇಳ್ತದೆ. ಎಷ್ಟ್ ಚಂದ ನೋಡ್ರಿ, ಎಷ್ಟ್ ಚಂದ ನೋಡ್ರಿ. ಅವಾಗ ರಾಮಜಿಗ್ ಸಿಟ್ಟು ಬರ್ತೈತೆ, ನಾ ಮಾಡೇನೇನ, ಹಾ ನಾವು ಅದನ್ನ ಹೇಳತ್ತೇವ್ರಿ, ನೀವ ಮಾಡಿರ ಇದ್ ನೋಡ್ರಿ. ಸದಾ ಕಾಲ ನಿರಹಂಕಾರಿ ಆಗೋದು, ಸದಾ ಕಾಲ ಹನುಮಂಜಿನಿ ಎಲ್ಲರೂ ನೀವು ಎಲ್ಲಿ ನೋಡ್ತೀವಿ ಅಂದ್ರ ಕಾಲ ಪಾದದ ಕಡೆನ ತೋರಿಸ್ತಾರೆ. ಎಂದು ಚೂರು ನನಗ ಅಹಂಕಾರ, ನಾನು ಇಷ್ಟ ಮಾಡಿದ್ದೆಲ್ಲ ಮಾಡಿದ್ ಕರೆ ಅಂತ ಹೇಳಿ ನನ್ ಕಾಲ್ ಪಾದ ಕಡೆ ಯಾಕಂತ ಇಲ್ಲ. ಎಲ್ಲರಿಗೂ ನಿಮ್ಗೆ ಗೊತ್ತೈತೆ, ಹೃದಯನಾಗೂ ಕೂಡ ಎಷ್ಟ್ ಜಪದೊಳಗೂ ಕೂಡ ಯಾರನ್ನ ನೆನಪು ಮಾಡ್ತಿದ್ರೆ, ರೋಮದಲ್ಲೂ ನಾವ್ ಏನ್ರ ನೆನಪು ಮಾಡ್ಕೋಬೇಕಂದ್ರ ಹನುಮಂಜಿನ ನೆನಪು ಮಾಡ್ಕೋತೇವೆ. ರೋಮ್ನಾಗೂ ಏನಂತಾರ, ರಾಮ್ ಅಂತ. ನಮಗ್ ಯಾರೇ ಬೋರ್ಡ್ ಕೊಟ್ರ, ಬ್ಲಾಕ್ ಬೋರ್ಡ್ ಕೊಟ್ರ ನಾವ್ ಏನ್ ಬರಿತೇವ್, ಆ ಈ ಏನ್ರ ಬರಿತೇವ್. ಅವನಿಗೊಂದ್ ಕಲ್ ಕೊಟ್ರ ಅವ್ ಏನ್ ಬರದ್ರಿ, ರಾಮ್ ಅಂತ ಬರದ್ರಿ. ಆ ರಾಮ್ ಅಂತ ಬರ್ದಿದ್ದ ಸೇತು ನೀರ್ನ್ಯಾಗ ಹಾಕುಳೆ ತೇಳಾಡಕತ್ರ ನೋಡ್ರಿ. ಭಾವನೆಗೆ ಎಷ್ಟ್ ಫಲ ಐತಂತ ನೀವು ಯೋಚನೆ ಮಾಡ್ರಿ. ರಾಮ್ ಅಂತ ಬರದ್ರ ನಿಂದಿರ್ತೈತ್ರಿ. ಅದೇ ರಾಮ್ ಅಂತ ಬರ್ದಿದ್ ಅಕ್ಷರ ಮೇಲೆ ನಿಂತಿಲ್ರಿ, ಅದ ಭಾವನೆ ರೀ. ಏನ್ ಭಾವನೆ ಐತ್ಲಾ, ಆ ಭಾವನೆಯಲ್ಲೇ ಸೇತುವೆ ಕಟ್ಟುತ್ತಾರ. ಯೋಚನೆ ಮಾಡ್ರಿ. ಆಮೇಲೆ ಏನಾತಂದ್ರ ರಾಮನ್ ಕಡೆ ಹೋಗ್ತಾರಿ ಅಕ್ಕಾರ. ಈಗ ಲಂಕಾಕ್ ಹೋಗ್ಬೇಕಾಕೈತಿ, ಸಮುದ್ರ ದಾಟಬೇಕಾಕೈತಿ. ಅಲ್ಲಿ ಕಾಲ್ನಿಮಿ ನಿಂತಿರ್ತಾಳ್ರಿ. ಕಾಲ್ನಿಮಿ ರಾವನ್ ಅಂತಾನ, ಅವನ್ ಹಿಡಿನಿನ ಪಾರ್ ಮಾಡ್ ಬರಾಕ್ತಾನಂತ. ನೀವ್ ಯಾರ ಅಂತ ಕೇಳ್ತಾನ. ಆ ಕಾಲ್ನಿಮಿ ಕೇಳ್ತಾಳ್ರಿ, ಯಾರಿವ ಅಂತ. ಇವ್ ಹನುಮಂತ ಹೆಸರು ಏನೋ ಕೇಳ್ದಂಗ ಐತ್ಲ ಅಂತ. ಇವ ಹೋದಿಲ್ಲ ಲಂಕಿನಿನ ಬಡದಾವಣ ಅಂತ. ಹಾ, ಇವ ಹೋದಿಲ್ಲ ನಿನ್ನ ಮೇಘನಾಥ ಅಸ್ತ್ರವನ್ನ ಮುರಿದ. ಹಾ, ಇವ ಹೋದಿಲ್ಲ ನಿನ್ನ ಲಂಕಾನ ಪೂರ ಸುಟ್ ಹಾಕ್ಯಾವ. ಹಾ ಹಾ, ಇವ ಮತ್ ನೀ ಎಲ್ಲಿದ್ದಿ ಅಂತ ಕೇಳ್ತಾನ್ರಿ. ಕಾಲ್ ನಿಮಗ್ ಕೇಳ್ತಾಳ್ರಿ.
ರಾವಣ್ಕ ನೀ ಎಲ್ಲಿದ್ದೆ, ನಾನು ಅಲ್ಲೇ ಇದ್ನಿ. ಮತ್ ನೀನು ಅಲ್ಲೇ ಇದ್ದೆ, ನಿನ್ನ ಮಕ್ಳು 100 ಜನ ಅದಾರಲ್ಲ ಅವ್ರು ಎಲ್ಲಿ ಇದ್ರು ಅತ್ತ, ಅವ್ರು ಅಲ್ಲೇ ಇದ್ರಿ. ಮತ್ ನಿಮಗಾಗಿಲ್ಲ ನನ್ನ ಯಾಕೆ ಸಾಯಿ ಸುಡಾತಿ ನನ್ ಬಿಡತ್ತ. ನೀವು ಅಲ್ಲಿ ಎಲ್ಲಾರು ಇದ್ಕೊಂಡೆ ಏನೂ ಮಾಡಕ್ ಆಗ್ಲಿಲ್ಲ, ನನ್ನೇನು ಯಾಕೆ ಸಾಯಿ ಸುಡಾತಿ ನನ್ ಬಿಡ ಅಂತ ಅಂದ್ರಿ. ಆಮೇಲೆ ಲಂಕಾ ನಡು ದಾಟಬೇಕಾದ್ರ ಸುರ್ಸಾ ಬರ್ತಾಳ್ರಿ. ಸುರ್ಸಾ ಬಂದ್ಕೂಳೆ ಏನ್ ಹೇಳ್ತಾವ, ನೀನ್ ನನ್ ಹೊಟ್ಯಾಗ ದಾಟೆ ಹೋಗೋದತ್ ಹೇಳ್ತ. ಏನ್ ಬಂದ್ ನಿಂತು ಬಿಡ್ತಾಳ್ರಿ. ನಾ ಪಟ್ನ ಹೋಗ್ಬೇಕು, ನಾ ಸಂಜೀವನಿ ಬೂಟಿ ತಗೊಂಬರಕ್ ಹೊಂಟೇನಿ, ನನ್ನ ಅಡ್ ತಡಿಬೇಡ ಅಂತಾಳ್ರಿ. ಅಡ್ ತಡಿಬೇಡ ಅಂತನ್ರಿ ಹನುಮಂಜಿ. ಅದಕ್ಕ ಸುರ್ಸಾ ಅಂತಾವು, ಮೊದಲ್ ನನ್ನ ಪಾರ್ ಮಾಡಿ ನೀ ಹೋಗ್ಬೇಕು ಸಂಜೀವನಿ ಬೂಟಿ ತರಕಂತ. ನಂಗೆ ಟೈಮ್ ಇಲ್ಲ ಅಂತ ಹೇಳ್ತಾನ. ಏನ್ ಮಾಡ್ಬೇಕು ಪಟ್ ಪಟ್ ಹೇಳು, ನಂಗೆ ಟೈಮ್ ಇಲ್ಲತ್ತ. ಏನಿಲ್ಲ ನನ್ನ ಹೊಟ್ಯಾಗ ಹೋಗ್ಬೇಕು ನೀ ಅಂತ ಹೇಳ್ತಾನ. ಆಮೇಲೆ ಇದೇನ್ ಗೊತ್ತಾಗಂಗಿಲ್ಲ. ಆಮೇಲೆ ದೊಡ್ಡ ಆಕಾರ ಮಾಡ್ತಾನ್ರಿ. ದೊಡ್ಡ ಆಕಾರ ಮಾಡ್ಕೊಳ್ಳಿ ಅಕ್ಕಿನೂ ಅಷ್ಟು ದೊಡ್ಡ ಆಕಾರ ಮಾಡ್ತಾ, ಇವ್ ಎಟ್ಟು ಮಾಡ್ತಾ ಅದಕ್ಕಿಂತ ದೊಡ್ಡ ಆಕಾರ. ಆಮೇಲೆ ಮತ್ತೆ ಅದಕ್ಕಿಂತ ದೊಡ್ಡ ಆಕಾರ ಮಾಡ್ತಾನ್ರಿ. ಈಕಿನೂ ಅಷ್ಟು ದೊಡ್ಡ ಆಕಾರ ಮಾಡ್ತಾಳ್ರಿ. ಇದ್ ಯಾಕೋ ಆಗವತ್ತ ಹೇಳಿ ಸಣ್ಣ ಮರಿ ಆಗ್ತಾನ್ರಿ. ಹೊಟ್ಯಾಗ ಹೋಗಿ ಹೊಳ್ಳಿ ವಾಪಸ್ ಬಂದ್ಬಿಡ್ತಾನ, ಬಾಯಾಗ ಹೋಗಿ ಹೊಳ್ಳಿ ವಾಪಸ್ ಬರ್ತಾನ. ಇದ್ರ ಅರ್ಥ ಏನ್ರಿ, ಯಾವಾಗ ಬುದ್ಧಿ ತೋರ್ಸ್ಬೇಕಾಗಿರ್ತೈತಿ ಅವಾಗ ಬುದ್ಧಿ ತೋರ್ಸು, ಯಾವಾಗ ಯಾವಾಗ ಸಣ್ಣವ್ರ ಆಗ್ಬೇಕಾಕೈತಿ, ಯಾವಾಗ ಭಾಗ್ಬೇಕಾಕೈತಿ ಅವಾಗ ಭಾಗ್ಬಿಡುದು. ಸಣ್ಣವ್ರಾಗೋ ಟೈಮ್ನಾಗ ಬುದ್ಧಿ ತೋರ್ಸಿದ್ರ ನಡೆಯಂಗಿಲ್ರಿ. ಆ ಪಾರ ಆಗ್ಬಿಡ್ತಾ, ಇನ್ ಬಿಡ್ ನೀನ ನನ್ ಹೋಗೋದೈತ ಹೇಳಿ ಹೋಗ್ಬಿಡ್ತಾನ್ರಿ. ಸಂಜೀವನಿ ಬೂಟಿ ತಗೊಂಡ್ ಬರ್ತಾನ್ರಿ. ಸಂಜೀವನಿ ಬೂಟಿ ತಗೊಂಡ್ ಬರ್ಬೇಕಾದ್ರು ಏನ್ ತಗೊಂಡ್ ಬರ್ಬೇಕು ತಿಳಿಯಂಗಿಲ್ಲ, ಇಡೀ ಗುಡ್ಡನೇ ಎತ್ಕೊಂಡ್ ಬರ್ತಾನ್ರಿ. ಲಕ್ಷ್ಮಣ ಮೂರ್ಛಿತ್ ಬಿಟ್ಟಿರ್ತಾನ. ಲಕ್ಷ್ಯವನ್ನ ಮರ್ತ್ ಮಾಡ್ಕೊಂಡ್ಬಿಟ್ಟಿರ್ತಾನ್ರಿ. ನಾವು ಲಕ್ಷ್ಮಣ ಯಾರ್ರಿ, ನಾವು ಯಾವತ್ತ ನಾವ್ ಬಾಬಾ ಏನ್ ಹೇಳತ್ತಾನು ನಾವ್ ಬಾಬಾ ಇರ್ತೀವಿ ಅಂದ್ರ ಅದನ್ನ ನಾವ್ ಮರತ್ವಿ ಅಂದ್ರ ಹನುಮಂತಗಳು ಅಕ್ಕವ್ರು ಕಳಿಸ್ಕೊಡ್ತಾರ. ಹನುಮಂತಗಳನ್ನ ಹೋಗಿ ಟೋಲಿ ಕೊಟ್ಟ ಬಾ. ಅವ್ರೀ ಸಂಜೀವನಿ ಬೂಟಿ ಅಂದ್ರೆ ಏನ್ರಿ, ಟೋಲಿ, ಮುರ್ಲಿ, ಮನ್ಮನಾಭ ಮಹಾಮಂತ್ರ ಏನಂತ ಯಾಕೋ ಕ್ಲಾಸಿಗೆ ಬರೋದು ಬಿಟ್ಟಾರ ನೋಡ್, ಮೂರ್ಛಿತಾಗ ಮನ್ಯಾಗ ಕೂತಾರ ನೋಡ್, ಹೋಗ್ ಒಂದಿಟ್ಟು ಮಾತಾಡ್ಸಿ ಬಾ. ಅವ್ರನ್ನ ಯಾರ ದೂತರನ್ನ ಕಳ್ಸಿರ್ತಾರ ನೋಡ್ರಿ, ಅವ್ರ ಹನುಮಪ್ಪಗಳ್ರಿ. ಹೋಗ್ ಬರ್ತಾರ ಅವ್ರ. ಸಂಜೀವನಿ ಬೂಟಿ ಕೊಟ್ಟ ಮೊದಲ್ ಬಾಳ ಚಂದ ಹೇಳ್ತಿದ್ರಿ. ಮೊದಲ ಹಿಂಗ ಯಾರ ಕ್ಲಾಸಿಗೆ ಬರೋದ್ ಬಿಟ್ಟಿದ್ರು, ಬಾಳ ಅವ್ರಿಗೆ ಪ್ರಾಬ್ಲಮ್ ಇರ್ತಿತ್ತಂದ್ರ ಕುಮಾರ್ಗಳನ್ನ ಕಳಿಸ್ತಿದ್ರತ್. ಕಳಿಸ್ಕೊಟ್ಟ ಮುರ್ಲಿ ಅವ್ರ ಕೈ ಕೊಟ್ಟು ಕಳ್ಸಿ ಬರ್ತಿದ್ರತ್. ಪ್ರತಿದಿನ ಗುರುವಾರ ತಪ್ಪಿಸಿದ್ರ ಅಂದ್ರೆ ಗುರುವಾರ ಭೋಗ ಕೊಟ್ಟು ಬರ್ತಿದ್ರತ್. ಮತ್ತ ಅವ್ರೆಲ್ಲಾ ಯಾರಿ ಕುಮಾರ್ಗಳು ಯಾರ್ರಿ ಅವ್ರ ಹನುಮಂತಗಳ್ರಿ. ಅವ್ರ ಏನ್ ಮಾಡ್ಬಿಡ್ತಾರ, ಮೂರ್ಛಿತಿದ್ದವ್ರನ್ನ ಸುರ್ಜಿತ್ ಮಾಡ್ತಾರ. ಅದ್ ಸಂಜೀವ್ನಿ ಬೂಟಿ ಇವತ್ತ ಮುರ್ರಿ ಬಾಬಾ ಹೇಳ್ದ ಏನಂತ್ರಿ, ಮನ್ ಮನಾಭವ. ನಾವು ಯಾವತ್ತ ಸಪ್ಪಗಾಗಿರ್ತೇವಲ್ರಿ, ಸಂಜೀವ್ನಿ ಬೂಟಿ ಯಾವ್ದ್ರಿ, ಮನ್ ಮನಾಭವ. ಸೊ ಈ ರೀತಿಯಾಗಿ ಇನ್ನೂ ಬಹಳ ಐತ್ರಿ ಹನುಮಂತನ ಬಗ್ಗೆ ನಾವ್ ತಿಳ್ಕೊಂಡು, ಮೊದ್ಲು ಇದೊಂದ್ ಗುಣ ತಿಳ್ಕೊಂಡ್ ಬಿಡುನ್ರಿ, ನಾವು ಯಾರೇ ಬಾಬಾನ ಸೇವಾದಾರಿಗಳು. ಒಂಚೂರು ಅಹಂಕಾರ ಎತ್ರದು ಬರ್ಬಾರ್ದು. ನಾವ್ ಯಾರ್ರಿ ಬಾಬಾನ ಏನ್ ನೋಡ್ರಲ್ಲ, ಇಟ್ಟೆಲ್ಲಾ ಮಾಡ್ರು ನೀನ ಮಾಡಿ ಅಂತಾನಂದ್ರ ನಾವ್ ಇಟ್ಟ ಮಾಡ್ತೀವಿ, ಇಟ್ಟ್ಯಾಕ ನಾ ಮಾಡೇನ ಅನ್ನೋದೈತ್ರಿ. ಹೌದಾ ಇಲ್ಲ ರೀ, ಹೌದಾ ಇಲ್ಲ, ಇಟ್ಟೆಲ್ಲಾ ಮಾಡ್ತಾನ್ರಿ ಅವ್ ಹನುಮಪ್ಪ. ಖರೆ ಏನು ನಾ ಮಾಡಿಲ್ಲ ಅಂತ, ನೀನ ಮಾಡಿ ಅಂತನ್ರಿ. ಓಂ ಶಾಂತಿ ರೀ, ಥ್ಯಾಂಕ್ ಯು ರೀ. ಈಗ ಒಂದ್ ಹನುಮಪ್ಪನ ಏನ್ ಮಾಡ್ತೀರಿ, ಹನುಮಪ್ಪದ ನೀವು ಚಾಲೀಸ್ ಹೇಳ್ತೇನೆ, ನೀವು ಹೇಳೋರತ್ತ ಹನುಮಂತ್ ಚಾಲೀಸ್ ಕೇಳ್ರಿ. ಶ್ರೀ ಗುರು ಚರಣ ಸರೋಜ ರಜೆ ನಿಜ ಮನು ಮುಕುರ ಸುಧಾರಿ ಭರನ ರಘುವರ ವಿಮಲ ಜಸೋ जोदायको फलचारी बुद्धिहीन तनु जानिके सुमिरो पवन कुमारा बल बुद्धि विद्या देहो मोहि हरहु कलेश विहार। जय हनुमान ज्ञान गुण सागर
जय कपीसति लोक उजागर रामदूत तुलित बलरामा अंजनी पुत्र पवन सुत नामा महावीर विक्रम बजरंगी कुमति निवार सुमति के संगी कंचन बरन विराज सुबेसा कानन कुंडल कुंचित केशा हाथ ध्वजा विराजे कांजे मूंज जनेऊ साजे शंकर सुवन केसरी नंदन तेज प्रताप महाजगबंदन तेज प्रताप महाजगबंदನ ನೆಕ್ಸ್ಟ್ ಅಲ್ರಿ ಮತ್ ಪ್ರತಾಪ ಮಹಾಜಗಬಂದನ ಫುಲ್ ಬರ್ತೈತ್ರಿ.